ಒಂದು ಒಪ್ಪಂದ ಖಚಿತಗೊಳ್ಳುವ ಮೊದಲೇ ಪಶ್ಚಿಮ ದೇಶಗಳಿಂದ ದೊಡ್ಡ ಪ್ರಮಾಣದ ಆಕ್ಷೇಪಗಳ ಗದ್ದಲಗಳು ಕೇಳಿ ಬರ್ತಿವೆ. ಅದರೊಂದಿಗೆ ವಿವಿಧ ಎಚ್ಚರಿಕೆಗಳು, ಬೆದರಿಕೆಗಳು ಬರ್ತಿವೆ. ಈ ಸುದ್ದಿ ಹೊರಬಂದ ಕೂಡಲೇ ಇಡೀ ಅಮೆರಿಕ ಚುರುಕಾಗಿ ಮಾರ್ಪಟ್ಟಿದೆ. ವಾಸ್ತವವಾಗಿ ಭಾರತ ರಷ್ಯಾದೊಂದಿಗೆ ಈ ಒಪ್ಪಂದ ಮಾಡಿಕೊಳ್ಳಲಿದೆ ಎಂದು ಇದುವರೆಗೆ ಯಾವುದೇ ಅಧಿಕೃತ ದೃಢೀಕರಣವೂ ಇಲ್ಲ. ಆದ್ರೆ ನಿನ್ನೆಯೇ ಒಪ್ಪಂದ ನಡೆದು ಹೋಗಿದೆ ಎಂಬಂತೆ ದೊಡ್ಡ ಗಲಾಟೆ ನಡೆಯುತ್ತಿದೆ. ಅಸಲಿ ವಿಷಯ ಏನೆಂದ್ರೆ, ನಿನ್ನೆ ಸಂಜೆಯಿಂದ ಭಾರತ ವಾಯುಸೇನೆಗಾಗಿ ರಷ್ಯಾದ ಸುಖೋಯ್ 57 ಯುದ್ಧ ವಿಮಾನಗಳ ಖರೀದಿ ಒಪ್ಪಂದದ ಬಗ್ಗೆ ಭಾರತ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬ ಚರ್ಚೆ ಉತ್ತುಂಗಕ್ಕೇರಿದೆ. ಇದಕ್ಕಾಗಿ ಎಲ್ಲರೂ ಪುಟಿನ್ ಅವರ ಭಾರತ ಪ್ರವಾಸಕ್ಕಾಗಿ ಕಾಯುತ್ತಿರುವಂತೆ ತಿಳಿದು ಬಂದಿದೆ. ಭಾರತ ರಷ್ಯಾ ನಡುವೆ ಸುಮಾರು 84 ಸುಖೋಯ್ 57 ಜೆಟ್ಗಳ ಉತ್ಪಾದನೆಗೆ ಸಂಬಂಧಿಸಿದ ಚರ್ಚೆಗಳು ಬಹುತೇಕ ಖಚಿತಗೊಂಡಂತೆಯೇ ಭಾವಿಸಲಾಗ್ತಿದೆ. ಈ ಒಪ್ಪಂದದಲ್ಲಿ ತಂತ್ರಜ್ಞಾನ ವರ್ಗಾವಣೆ ಕೂಡ ಇದೆ. ಇಷ್ಟೇ ಅಲ್ಲದೆ ಈ ವಿಮಾನಗಳಲ್ಲಿ ಭಾರತ ತನ್ನ ಮೇಡ್ ಇನ್ ಇಂಡಿಯಾ ಮಿಸೈಲ್ಗಳನ್ನ ಅಳವಡಿಸಿಕೊಳ್ಳಲು ರಷ್ಯಾ ಒಪ್ಪಿಗೆ ಸೂಚಿಸಿದೆ. ಅಂದ್ರೆ ನಿಜ ಹೇಳ್ಬೇಕಂದ್ರೆ ಭಾರತದ ಅಗತ್ಯಗಳಿಗೆ ಅನುಗುಣವಾಗಿ ರಷ್ಯಾ ಪ್ರತಿ ಷರತ್ತನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರುವಂತೆ ಕಾಣ್ತಿದೆ. ಇದರೊಂದಿಗೆ ತಮ್ಮ ಹೊಸ AL-57 ಟರ್ಬೋ ಜೆಟ್ ಇಂಜಿನ್ ಅನ್ನ ಭಾರತಕ್ಕೆ ಒದಗಿಸಬಹುದೆಂದು ರಷ್ಯಾ ಪ್ರಸ್ತಾಪಿಸಿದೆ. ಈ ಎಂಜಿನ್ ಸುಮಾರು 170 kN ಥ್ರಸ್ಟ್ ಉತ್ಪಾದಿಸುತ್ತದೆ. ಇದು ಅಮೆರಿಕದ F-22 ನಲ್ಲಿ ಬಳಸುವ ಪ್ರಾಟ್ ಅಂಡ್ ವಿಟ್ನಿ ಎಂಜಿನ್ ಗಿಂತಲೂ ಶಕ್ತಿಶಾಲಿಯಾಗಿ ಪರಿಗಣಿಸಲಾಗುತ್ತದೆ. ಒಂದು ವೇಳೆ ನಮ್ಮ ಭಾರತಕ್ಕೆ ಈ ಎಂಜಿನ್ ದೊರೆತರೆ ಭಾರತ ಕೈಗೊಂಡಿರುವ ಎಂಕಾ ಯೋಜನೆ ಇನ್ನಷ್ಟು ಬಲಗೊಳ್ಳುತ್ತದೆ. ಆಗ ಚೀನಾ, ಅಮೆರಿಕ ಎರಡಕ್ಕೂ ಭಾರತ ವಾಯುಸೇನೆಯನ್ನ ಸವಾಲು ಹಾಕುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿಯೇ ಏನೋ ಅಮೆರಿಕದ ಧ್ವನಿ ಒಮ್ಮೆಲೆ ದೊಡ್ಡದಾಗಿದೆ. ಆ ಪೂರ್ತಿ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಸಲಿ ವಿಷಯ ಏನೆಂದ್ರೆ, ಭಾರತ ಶೀಘ್ರದಲ್ಲೇ ಸುಖೋಯ್ 57 ಬಗ್ಗೆ ಒಂದು ದೊಡ್ಡ ಪ್ರಕಟಣೆ ಮಾಡಬಹುದೆಂಬ ಸುದ್ದಿ ಅಮೆರಿಕಾಗೆ ತಲುಪುತ್ತಿದ್ದಂತೆ ಅಲ್ಲಿನ ನಾಯಕರು ವಾದಿಸಲಾರಂಭಿಸಿದ್ದಾರೆ. ಪುಟಿನ್ ಅವರ ಭಾರತ ಪ್ರವಾಸದ ಸಂದರ್ಭದಲ್ಲಿ ಈ ಒಪ್ಪಂದವಾಗುವ ಸಾಧ್ಯತೆ ಇದೆ ಎಂದು, ಆದ್ದರಿಂದ ಈ ವಿಷಯದ ಬಗ್ಗೆ ವೈಟ್ ಹೌಸ್ ಅಲ್ಲಿ ಗದ್ದಲ ಉಂಟಾಯಿತೆಂದು ತಿಳಿದು ಬಂದಿದೆ. ಟ್ರಂಪ್ ಸರ್ಕಾರದ ಸಲಹೆಗಾರ ಪೀಟರ್ ನವಾರೋ ಭಾರತಕ್ಕೆ ಬಹಿರಂಗ ಎಚ್ಚರಿಕೆ ನೀಡಿದ್ದಾರೆ. ರಷ್ಯಾದೊಂದಿಗೆ ಯಾವುದೇ ರೀತಿಯ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳುವ ಮೊದಲು ಭಾರತ ಕ್ಯಾಟ್ಸಾ ಕಾಯ್ದೆಯನ್ನ ನೆನಪಿಟ್ಟುಕೊಳ್ಬೇಕು ಎಂದು ಅವರು ಹೇಳಿದ್ದಾರೆ. ಒಂದು ವೇಳೆ ಭಾರತ ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಅಮೆರಿಕ ಭಾರತದ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸಬಹುದೆಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಿರ್ಬಂಧಗಳು ಒಮ್ಮೆ ಜಾರಿಗೆ ಬಂದ್ರೆ ಭಾರತ ಬ್ಲಾಕ್ ಲಿಸ್ಟ್ ಗೆ ಸೇರಿಕೊಳ್ತದೆ ಎಂದು, ಆಗ ವೀಸಾ ಸಿಗೋದಿಲ್ಲ, ಆರ್ಥಿಕ ಸಹಾಯ ಸಿಗೋದಿಲ್ಲ, ಯಾವುದೇ ಲೈಸೆನ್ಸ್ ಸಿಗೋದಿಲ್ಲ ಎಂದು ಅವರು ಹೇಳಿದ್ದಾರೆ. ಕ್ಯಾಟ್ಸಾ ಕಾಯ್ದೆ ವಾಸ್ತವವಾಗಿ ಟ್ರಂಪ್ ಸರ್ಕಾರದ ಅವಧಿಯಲ್ಲಿ 2017ರಲ್ಲಿ ಜಾರಿಗೆ ಬಂದಿತ್ತು. ಇದರ ಮುಖ್ಯ ಉದ್ದೇಶ ಏನೆಂದ್ರೆ, ಯಾವ ದೇಶ ರಷ್ಯಾದಿಂದ ದೊಡ್ಡ ದೊಡ್ಡ ಆಯುಧ ಒಪ್ಪಂದಗಳನ್ನ ಮಾಡಿಕೊಳ್ಬಾರ್ದು. ಇದರಿಂದ ರಷ್ಯಾದ ತಂತ್ರಜ್ಞಾನ ಅಮೆರಿಕ ರಕ್ಷಣಾ ತಂತ್ರಜ್ಞಾನಕ್ಕೆ ಸವಾಲು ಎಸೆಯಬಲ್ಲ ದೇಶಗಳಿಗೆ ತಲುಪದಂತೆ ತಡೆಯುವುದು. ಭಾರತ ರಷ್ಯಾ ವ್ಯವಸ್ಥೆಯೊಂದಿಗೆ ಮುಂದುವರೆದ್ರೆ ತಮ್ಮ ಆಯುಧಗಳ ಖ್ಯಾತಿ ದುರ್ಬಲಗೊಳ್ಳುತ್ತದೆ ಎಂದು ಅಮೆರಿಕ ಭಯ ಪಡುತ್ತಿದೆ. ಅಮೆರಿಕ ಕೋಪಕ್ಕೆ ಮತ್ತೊಂದು ಮುಖ್ಯ ಕಾರಣವೂ ಇದೆ. ಭಾರತ F-35 ಫೈಟರ್ ಜೆಟ್ ಗಳನ್ನ ಖರೀದಿಸಬೇಕೆಂಬ ಪ್ರಸ್ತಾಪವನ್ನ ತಿರಸ್ಕರಿಸಿತು. ಟ್ರಂಪ್ ಭಾರತ ಈ ವಿಮಾನಗಳನ್ನ ಖರೀದಿಸಬೇಕೆಂದು ಆಶಿಸಿದ್ದರು. ಆದರೆ ನಮ್ಮ ದೇಶ ತನ್ನದೇ ದಾರಿಯನ್ನ ಆರಿಸಿಕೊಂಡಿತ್ತು. ಇದಲ್ಲದೆ ಭಾರತ ಅಮೆರಿಕದ ಸುಂಕ ನೀತಿಯನ್ನ ಸ್ವೀಕರಿಸಲಿಲ್ಲ. ಈಗ ಒಂದ್ ವೇಳೆ ಭಾರತ ಸುಖೋಯ್ 57 ಖರೀದಿಸಿದರೆ ನ್ಯಾಟೋ ದೇಶಗಳ ಮುಂದೆ ಅಮೆರಿಕದ ಪ್ರತಿಷ್ಠೆಗೆ ದೊಡ್ಡ ಆಘಾತ ಬೀಳ್ತದೆ. ಈ ಕಾರಣಕ್ಕಾಗಿಯೇ ಈಗ ವೈಟ್ ಹೌಸ್ ನಿರಂತರವಾಗಿ ಎಚ್ಚರಿಕೆಗಳನ್ನ ಹೊರಡಿಸುತ್ತಾ ಕ್ಯಾಟ್ಸಾ ಹೆಸರಲ್ಲಿ ಭಾರತದ ಮೇಲೆ ಒತ್ತಡ ತರುವ ಪ್ರಯತ್ನ ಮಾಡ್ತಿದೆ. ಆದ್ರೆ ಇಂದು ಭಾರತದ ಸ್ಥಿತಿ ಹಿಂದಿನಂತೆ ಇಲ್ಲ. ಈಗ ಭಾರತ ಯಾವ ದೇಶದ ಬೆದರಿಕೆಗೂ ಹೆದರದ್ದು. ನಿಮಗೆ ನೆನಪಿರಬಹುದು, ಭಾರತ ರಷ್ಯಾದಿಂದ S-400 ಕ್ಷಿಪಣಿ ವ್ಯವಸ್ಥೆಯನ್ನ ಖರೀದಿಸಿದಾಗಲೂ ಅಮೆರಿಕ ಇದೇ ರೀತಿ ಬೆದರಿಸಿತ್ತು. ಆ ಸಮಯದಲ್ಲೂ ಭಾರತದ ಮೇಲೆ ಕ್ಯಾಟ್ಸಾ ಜಾರಿಗೊಳಿಸುತ್ತೇವೆ ಎಂದು ಹೇಳಿದ್ದರು. ಆದ್ರೆ ಕೊನೆಗೆ ಏನೂ ಆಗಲಿಲ್ಲ. ಯಾಕಂದ್ರೆ ಭಾರತಕ್ಕೆ ಕೋಪ ತರಿಸುವುದು ಎಂದ್ರೆ ಏಷ್ಯಾದಲ್ಲಿ ತಮ್ಮ ಹಿಡಿತವನ್ನ ದುರ್ಬಲಗೊಳಿಸಿಕೊಳ್ಳುವುದೇ ಎಂದು ಅಮೆರಿಕಾಗೆ ಚೆನ್ನಾಗಿ ಗೊತ್ತು. ಭಾರತದ ರಕ್ಷಣಾ ಒಪ್ಪಂದಗಳು ಯಾವಾಗಲೂ ತನ್ನ ಭದ್ರತಾ ಅಗತ್ಯಗಳ ಪ್ರಕಾರವೇ ನಿರ್ಧರಿಸಲ್ಪಡ್ತವೆ. ಸೇನೆಯನ್ನ ಆಧುನೀಕರಿಸಬೇಕೆಂದ್ರು, ಶಕ್ತಿಶಾಲಿಯಾಗಿಸಬೇಕೆಂದ್ರು ಕೇವಲ ಒಂದು ದೇಶದ ಮೇಲೆಯೇ ಅವಲಂಬಿತರಾಗಲಾಗದ್ದು ಎಂದು ಇಲ್ಲಿನ ಸರ್ಕಾರಗಳಿಗೆ ಚೆನ್ನಾಗಿ ಗೊತ್ತು. ರಷ್ಯಾ ಭಾರತಕ್ಕೆ ಬಹಳ ಹಳೆಯ ಕಾರ್ಯತಂತ್ರದ ಪಾಲುದಾರ. ಮತ್ತೆ ಕಷ್ಟದ ಸಮಯಗಳಲ್ಲಿ ಯಾವಾಗಲೂ ನಮಗೆ ಸೈನಿಕರಾಗಿ ಬೆಂಬಲ ನೀಡಿದೆ. ಇನ್ನು ಅಮೆರಿಕ ನೀತಿಗಳು ತಮ್ಮ ಸ್ವಂತ ಲಾಭಗಳ ಪ್ರಕಾರ ಆಗಾಗ ಮಾರ್ಪಾಡುಗೊಳ್ತವೆ.
ಕೆಲವೊಮ್ಮೆ ವ್ಯಾಪಾರ ಹೆಸರಲ್ಲಿ ಮತ್ತೆ ಕೆಲವೊಮ್ಮೆ ಭದ್ರತೆ ಹೆಸರಲ್ಲಿ ಒತ್ತಡ ತರ್ತಾರೆ. ಆದ್ರೆ ಈಗ ಭಾರತ ಕೂಡ ಈ ಆಟವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಅದಕ್ಕೆ ಅನುಗುಣವಾಗಿಯೇ ತನ್ನ ಹೆಜ್ಜೆಗಳನ್ನಿಡ್ತಿದೆ. ಸುಖೋಯ್ 57 ಕೇವಲ ಒಂದು ಒಪ್ಪಂದ ಮಾತ್ರವಲ್ಲ, ನಮ್ಮ ದೇಶದ ಏರೋಸ್ಪೇಸ್ ತಂತ್ರಜ್ಞಾನದಲ್ಲಿ ಒಂದು ಮುಖ್ಯ ಮೈಲಿಗಲ್ಲಾಗಬಹುದು. ಒಂದು ವೇಳೆ ಈ ಒಪ್ಪಂದ ಖಚಿತಗೊಂಡ್ರೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನ ಹೊಂದಿರುವ ಅತಿ ಕಡಿಮೆ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿ ಸೇರಿಕೊಳ್ಳುತ್ತದೆ. ಇಷ್ಟೇ ಅಲ್ಲದೆ ಭಾರತ ಈ ತಂತ್ರಜ್ಞಾನದ ಉತ್ಪಾದನೆಯನ್ನು ಮಾಡುತ್ತದೆ. ಇದರಿಂದ ದೇಶದ ಎಂಜಿನಿಯರ್ಗಳಿಗೆ, ರಕ್ಷಣಾ ಉದ್ಯಮಗಳಿಗೆ ಹೊಸ ದಿಕ್ಕು ದೊರೆಯುತ್ತದೆ. ಮೇಡ್ ಇನ್ ಇಂಡಿಯಾ ಕ್ಷಿಪಣಿಯೊಂದಿಗೆ ಈ ವಿಮಾನಗಳು ತಯಾರಾದ್ರೆ ಅದು ಭಾರತದ ಆತ್ಮನಿರ್ಭರತೆಯನ್ನ ಹೊಸ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಭಾರತ ತನ್ನ ತಂತ್ರಜ್ಞಾನದ ಮೇಲೆ ಅವಲಂಬಿತನಾಗ್ತಾನೆಂಬ ಭಯ ಅಮೆರಿಕಾಗೆ ಹೆಚ್ಚಾಗಿದೆ. ಯಾಕಂದ್ರೆ ಭಾರತ ತನ್ನ ರಕ್ಷಣಾ ಅಗತ್ಯಗಳನ್ನ ತಾನೇ ಪೂರೈಸಿಕೊಳ್ಳಲಾರಂಭಿಸಿದರೆ ಅಮೆರಿಕದ ಆಯುಧಗಳ ಬೇಡಿಕೆ ಕಡಿಮೆಯಾಗ್ತದೆ. ಈ ಕಾರಣಕ್ಕಾಗಿಯೇ ಅಲ್ಲಿಂದ ನಿರಂತರವಾಗಿ ವಾದಗಳು ಮತ್ತೆ ಬೆದರಿಕೆಗಳು ಬರ್ತಿವೆ. ಆದ್ರೆ ಭಾರತ ಸರ್ಕಾರ ಈ ಬಾರಿಯೂ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಏನು ಸರಿಯೋ ಅದನ್ನೇ ಮಾಡ್ತಿದೆ. S-400 ಸಮಯದಲ್ಲಿ ಮಾಡಿದಂತೆಯೇ ಈ ಬಾರಿಯೂ ನಿರ್ಧಾರ ಭಾರತದ ಹಿತಕ್ಕಾಗಿಯೇ ಇರುತ್ತದೆ. ವಿಶೇಷವಾಗಿ ರಕ್ಷಣಾ ಪಾಲುದಾರಿಕೆ ಎಂಬುದು ಯಾರ ಒತ್ತಡದಿಂದಲೂ ಅಲ್ಲ, ದೇಶದ ಭದ್ರತಾ ಅಗತ್ಯಗಳನ್ನ ನೋಡಿ ಮಾತ್ರ ನಡೆಯುತ್ತದೆಂಬ ಸ್ಪಷ್ಟ ನೀತಿ ಭಾರತಕ್ಕಿದೆ. ಈ ವಿಷಯವೇ ಭಾರತವನ್ನ ಇತರ ದೇಶಗಳಿಂದ ವಿಭಿನ್ನವಾಗಿರಿಸುತ್ತದೆ. ಇನ್ನು ಅಮೆರಿಕ ಸಚಿವ ಪೀಟರ್ ನವಾರೋ ಅವರ ಬೆದರಿಕೆಯ ವಿಷಯಕ್ಕೆ ಬಂದ್ರೆ, ಒಬ್ಬ ವಿದೇಶಿ ನಾಯಕ ನಮ್ಮನ್ನ ಹೆದರಿಸುವ ದಿನಗಳು ಮುಗಿದು ಹೋಗಿವೆ. ಭಾರತ ಈಗ ಉತ್ತರ ನೀಡುವ ಸ್ಥಿತಿಯಲ್ಲಿದೆ, ಮತ್ತೆ ತನ್ನ ಶಕ್ತಿಯ ಮೇಲೆ ವಿಶ್ವಾಸವಿಟ್ಟಿದೆ. ಅದಕ್ಕಾಗಿಯೇ ಜನರು ಭಾರತಕ್ಕೆ ತನ್ನ ನಿರ್ಧಾರಗಳನ್ನ ತಾನೇ ತೆಗೆದುಕೊಳ್ಳುವ ಹಕ್ಕಿದೆ ಎಂದು ಈ ಬಾರಿ ಒಂದು ವೇಳೆ ಸುಖೋಯ್ 57 ಒಪ್ಪಂದಕ್ಕೆ ಸಹಿ ಬಿದ್ರೆ ಅದು ಭಾರತ ವಾಯುಸೇನೆಯ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯವಾಗ್ತದೆ ಎಂದು ಹೇಳ್ತಿದ್ದಾರೆ. ಒಂದು ವೇಳೆ ಈ ಒಪ್ಪಂದ ಖಚಿತಗೊಂಡ್ರೆ ಭಾರತಕ್ಕೆ ಕೇವಲ ವಿಮಾನ ಮಾತ್ರವಲ್ಲ, ಒಟ್ಟಾರೆ ತಂತ್ರಜ್ಞಾನಕ್ಕೆ ಪ್ರವೇಶ ದೊರೆಯುತ್ತದೆ. ಇದರ ಅರ್ಥ ಏನೆಂದ್ರೆ ಭವಿಷ್ಯದಲ್ಲಿ ಭಾರತ ತನ್ನದೇ ಆದ ಸ್ಟೆಲ್ತ್ ಜೆಟ್ ಗಳನ್ನ ತಯಾರಿಸಿಕೊಳ್ಳಬಲ್ಲದು. ಇಲ್ಲಿ ಸ್ಟೆಲ್ತ್ ಜೆಟ್ ಎಂದ್ರೆ ರಾಡಾರ್ಗೆ ಕಾಣದ ವಿಮಾನ. ಅಂದ್ರೆ ಇದು ಕೇವಲ ಒಂದು ಒಪ್ಪಂದ ಮಾತ್ರವಲ್ಲ, ರಕ್ಷಣಾ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯ ಕಡೆಗೆ ಇಟ್ಟ ಒಂದು ದೊಡ್ಡ ಹೆಜ್ಜೆಯಾಗ್ತದೆ. ಇದರಿಂದ ದೇಶದ ವೈಜ್ಞಾನಿಕ ಮತ್ತೆ ತಾಂತ್ರಿಕ ಸಾಮರ್ಥ್ಯದಲ್ಲಿ ಭಾರಿ ಸುಧಾರಣೆ ಬರ್ತದೆ. ಮತ್ತೆ ಖಾಸಗಿ ವಲಯ ಕಂಪನಿಗಳಿಗೂ ಈ ಕ್ಷೇತ್ರದಲ್ಲಿ ಮುಂದೆ ಬರುವ ಅವಕಾಶ ದೊರೆಯುತ್ತೆ. ವಾಸ್ತವವಾಗಿ ರಷ್ಯಾ ಮತ್ತು ಭಾರತದ ನಡುವಿನ ರಕ್ಷಣಾ ಸಹಕಾರ ಹೊಸದೇನಲ್ಲ. ದಶಕಗಳಿಂದ ರಷ್ಯಾ ಭಾರತಕ್ಕೆ ಕ್ಷಿಪಣಿಗಳು, ಟ್ಯಾಂಕ್ಗಳು, ವಿಮಾನಗಳ ವಿಷಯದಲ್ಲಿ ಸಹಾಯ ಮಾಡಿದೆ. ಇಂದಿಗೂ ಬ್ರಹ್ಮೋಸ್ನಂತಹ ಕ್ಷಿಪಣಿಗಳು ಎರಡೂ ದೇಶಗಳ ಪಾಲುದಾರಿಕೆಯ ಫಲವೇ ಆಗಿದೆ. ಅದಕ್ಕಾಗಿಯೇ ಸುಖೋಯ್ 57 ಒಪ್ಪಂದ ಎರಡೂ ದೇಶಗಳ ಸಂಬಂಧಗಳನ್ನ ಇನ್ನಷ್ಟು ಬಲಪಡಿಸುತ್ತದೆ. ಪ್ರಪಂಚದಲ್ಲಿ ರಾಜಕೀಯ ವಾತಾವರಣ ಹೇಗಿದ್ದರೂ ಭಾರತ ತನ್ನ ಹಳೆಯ ನಂಬಿಕಸ್ಥ ಸ್ನೇಹಿತರಿಗೆ ಬೆಂಬಲ ನೀಡಬೇಕೆಂದು ಬಯಸುತ್ತದೆ. ಅಮೆರಿಕ ಯಾವ ದೇಶವನ್ನು ಎಚ್ಚರಿಸಿದರೂ ಅದರ ಹಿಂದೆ ತಮ್ಮ ಆರ್ಥಿಕ ಲಾಭವಿರುತ್ತದೆ ಎಂಬ ವಿಷಯ ಎಲ್ರಿಗೂ ಗೊತ್ತು. ಅದೇ ಅಮೆರಿಕ, ಸೌದಿ ಅರೇಬಿಯಾ ಮತ್ತೆ ಟರ್ಕಿನಂತಹ ದೇಶಗಳು ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಏನು ಹೇಳೋದಿಲ್ಲ, ಆದ್ರೆ ಭಾರತದ ಮೇಲೆ ಮಾತ್ರ ಒತ್ತಡ ತರ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಎಂದು ಬರೆಯೋದನ್ನ ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.